ಶಿವರಾಜ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಮೃತದೇಹ ಪತ್ತೆ ಮಾಡಿದ್ದೇ ಒಂದು ರೋಚಕ ಕಥೆ ಅಂತ ಹೇಳಬಹುದು. ಶಿವರಾಜ್ ಮೃತದೇಹ ಪತ್ತೆ ಮಾಡೋದಕ್ಕೆ ಬರೋಬ್ಬರಿ 250 ಸಿಸಿಟಿವಿಯನ್ನ ಹುಡುಕಿದ್ರು ಮಡಿವಾಳ ಪೊಲೀಸರು. ಸುಬ್ರಹ್ಮಣ್ಯಪುರ ಪೊಲೀಸರು ಹಾಗೂ ಮಡಿವಾಳ ಪೊಲೀಸರು ಶಿವರಾಜ್ಗಾಗಿ ಹುಡುಕಾಟವನ್ನ ನಡೆಸಿದ್ರು. ಆದರೆ ಮಡಿವಾಳ ಪೊಲೀಸ್ ಸಿಬ್ಬಂದಿಯಾದಂತಹ ಹಿನ್ನೆಲೆಯಲ್ಲಿ ಮಡಿವಾಳ ಪೊಲೀಸರೇ ಹುಡುಕಾಟವನ್ನ ಶುರು ಮಾಡಿರ್ತಾರೆ. ಇನ್ಸ್ಪೆಕ್ಟರ್ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಈ ಒಂದು ಹುಡುಕಾಟದಲ್ಲಿ ತೊಡಗಿದ್ರು. ನೋಡಿ, ಒಂದು ರೀತಿಯ ರೋಚಕ ಕತೆ ಇದು ಅಂತ ಹೇಳ್ಬೋದು. ಮಡಿವಾಳ ಪೊಲೀಸ್ ಕಾನ್ಸ್ಟೇಬಲ್ ಶಿವರಾಜ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಶಿವರಾಜ್ ಮೃತದೇಹ ಪತ್ತೆ ಮಾಡಿದ್ದೇ ಒಂದು ರೋಚಕ ಕತೆ. ಮೃತದೇಹ ಪತ್ತೆ ಮಾಡೋದಕ್ಕೆ 250 ಸಿಸಿಟಿವಿಗಳನ್ನು ಹುಡುಕಾಟ ಮಾಡಿದ್ರು ಮಡಿವಾಳ ಪೊಲೀಸರು ಅನ್ನೋದು. ಮಡಿವಾಳ ಪೊಲೀಸರೇ ಹುಡುಕಾಟ ಶುರು ಮಾಡ್ತಾರೆ. ಇನ್ಸ್ಪೆಕ್ಟರ್ ಅವರ ಮೌಖಿಕ ಆದೇಶದ ಹಿನ್ನೆಲೆಯಲ್ಲಿ ಹುಡುಕಾಟವನ್ನ ಮಾಡಿರ್ತಾರೆ. ಸುಬ್ರಹ್ಮಣ್ಯಪುರದಿಂದ ಮೈಸೂರು ಕಡೆಗೆ, ಅಂದರೆ ನೋಡಿ ಇಲ್ಲಿ ಎಲ್ಲೆಲ್ಲಿ ಕನೆಕ್ಷನ್ ಇದೆ ಅಂತೇಳಿ, ಸುಬ್ರಹ್ಮಣ್ಯಪುರದಿಂದ ಮೈಸೂರು ರಸ್ತೆಯ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ವರೆಗೂ ಕೂಡ ಸಿಸಿಟಿವಿಯ ಪರಿಶೀಲನೆ ಆಗಿರುತ್ತೆ. 5 ದಿನಗಳಿಂದ ನಿರಂತರವಾಗಿ ಹುಡುಕಾಟ ನಡೆಸಿರ್ತಾರೆ ಮಡಿವಾಳ ಪೊಲೀಸರು. ಸಿಸಿಟಿವಿ ಬೆನ್ ಹತ್ತಿ ಬಂದಿದ್ದಂತಹ ಪೊಲೀಸರು ಕೊನೆಗೆ ಬಂದು ತಲುಪಿದ್ದು ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ಗೆ. ಈ ವೇಳೆ ಮೆಟ್ರೋ ಸ್ಟೇಷನ್ ಪಾರ್ಕಿಂಗ್ನಲ್ಲಿ ಬೈಕ್ ನಿಲ್ಲಿಸಿದ್ರು ಶಿವರಾಜ್ ಅನ್ನೋದು ಗೊತ್ತಾಗತ್ತೆ. ಅದಾದ ಮೇಲೆ ಅಂದರೆ ಇವತ್ತು ಬೆಳಗ್ಗೆ ಬೆಂಗಳೂರು ವಿವಿ ಆವರಣದೊಳಗೆ ಹುಡುಕಾಟವನ್ನು ಕೂಡ ಮಾಡಿರ್ತಾರೆ. ಈ ವೇಳೆ ವಿವಿ ಆವರಣದ ಪಾಳು ಬಿದ್ದ ಬಾವಿಯಲ್ಲಿ ಶಿವರಾಜ್ ಮೃತದೇಹ ತೇಲ್ತಾ ಇತ್ತು. ಆಗ ಗೊತ್ತಾಗುತ್ತೆ ಇವರ ಮೃತದೇಹ ಇಲ್ಲಿದೆ ಅಂತ. ಕೂಡಲೇ ಜ್ಞಾನ ಭಾರತಿ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಮೃತದೇಹ ಹೊರತೆಗೆಸಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ ಜ್ಞಾನ ಭಾರತಿ ಪೊಲೀಸರು. ಶಿವರಾಜ್ದು ಕೊಲೆಯಲ್ಲ ಆತ್ಮಹತ್ಯೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಪೊಲೀಸರು. ಯಾಕಂತಂದ್ರೆ ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ರೀತಿಯಾಗಿದೆ ಅಂತ. ವಿವಿ ಆವರಣದೊಳಗೆ ಒಬ್ಬಂಟಿಯಾಗಿ ನಡೆದುಕೊಂಡು ಬಂದ್ರು ಶಿವರಾಜ್. ಈ ದೃಶ್ಯ ಅಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಹೀಗಾಗಿಯೇ ಇದು ಆತ್ಮಹತ್ಯೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ. ಕಲ್ಲನ್ನ ಕಟ್ಕೊಂಡು ಬಾವಿಗೆ ಹಾರಿದ್ರಂತೆ ಕಾನ್ಸ್ಟೇಬಲ್ ಶಿವರಾಜ್. ಮೃತದೇಹವನ್ನು ಹೊರತೆಗೆದಾಗ ಮೃತದೇಹಕ್ಕೆ ಕಲ್ಲು ಕಟ್ಟಿರೋದು ಗೊತ್ತಾಗಿದೆ. ಹೀಗಾಗಿ ಇದನ್ನ ಮೊದಲು ಕೊಲೆ ಅಂತ ಅನುಮಾನ ವ್ಯಕ್ತವಾಗಿತ್ತು. ಆದರೆ ಸಿಸಿಟಿವಿಯಲ್ಲಿ ಒಬ್ಬರೇ ಬಂದಿರೋದು ಗೊತ್ತಾಗಿದೆ. ಇದೊಂದು ಆತ್ಮಹತ್ಯೆ ಅನ್ನೋ ಒಂದು ವಿಚಾರಕ್ಕೆ, ಅಂದರೆ ಮೇಲ್ನೋಟಕ್ಕೆ ಈಗ ಬರಲಾಗಿದೆ ಅನ್ನೋದು. ಅಂದರೆ ಯಾವುದೋ ಕಾರಣಕ್ಕೆ ಬೇಸತ್ತು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾನ್ಸ್ಟೇಬಲ್ ಶಿವರಾಜ್. ಇನ್ನು ಇವರ ಮೃತದೇಹ ಹುಡುಕಿದ್ದೇ ಒಂದು ರೋಚಕ ಕತೆ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.